ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ ವೃಷಭ ಲಗ್ನ 2024 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಬರುವಂಥ ವರ್ಷ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂಥ ಅವಕಾಶಗಳೇನಾದರೂ ಇದೆಯಾ, ಆರೋಗ್ಯದ ವಿಚಾರದಲ್ಲಿ ಯಾವ ರೀತಿಯ ನಿರೀಕ್ಷೆಯನ್ನು ನೀವು ಬರುವಂಥ ವರ್ಷದಲ್ಲಿ ಮಾಡ್ಬೋದು, ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಮತ್ತು ಅಡೆತಡೆಗಳನ್ನು ಬರುವಂಥ ಸಾಧ್ಯತೆ ಇದೆಯಾ, ಪ್ರೀತಿ ಪ್ರೇಮದ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯ ಪ್ರಗತಿ ಇರುತ್ತೆ, ಮದುವೆ ವಿಚಾರ, ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಯಾವ ರೀತಿ ಅನುಕೂಲಗಳಿದೆ, ಹಾಗೆ ನಿಮ್ಮ ಒಂದು ಸಾಮಾಜಿಕ ಜೀವನಗಳಾಗಿರ್ಬೋದು, ನಿಮ್ಮ ಒಂದು ಸುಖ ಸೌಕರ್ಯಗಳಾಗಿರ್ಬೋದು, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಬರ್ಬೋದಾ, ಹಾಗೆ ಕೋರ್ಟ್ ಕಚೇರಿ ವಿಚಾರವಾಗಿ ಸಮಸ್ಯೆಗಳೇನಾದರೂ ಬರುವಂತಹ ವರ್ಷವಾಗಿರುತ್ತಾ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೋಡಿ, ಮುಖ್ಯವಾಗಿ ಬರುವಂಥ ವರ್ಷದಲ್ಲಿ ಮಿಶ್ರ ಫಲವನ್ನು ನೋಡುವಂಥದ್ದಿದೆ. ನೋಡಿ, ಗುರುವಿನ ಬಲ ಈ ಬರುವಂಥ ವರ್ಷ ಕೂಡ ಇಲ್ಲ. ವರ್ಷ ಭವಿಷ್ಯ ನೋಡಿ, ಶನೈಶ್ಚರನ ಸ್ಥಿತಿ, ರಾಹು ಗುರು ಮತ್ತು ಕೇತುವಿನ ಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ. ಶನೈಶ್ಚರ ದಶಮ ಸ್ಥಾನದಲ್ಲಿ ತುಂಬ ಉತ್ತಮವಾದಂತಹ ಸ್ಥಳದಿಂದ ಸಂಚಾರ. ರಾಹು ನಿಮಗೆ ಲಾಭ ಸ್ಥಾನದಿಂದ, ರಾಹುವಿನಿಂದ ಅದ್ಭುತವಾದಂತಹ ಫಲವನ್ನು ಬರುವಂಥ ವರ್ಷದಲ್ಲೂ ಕೂಡ ವೃಷಭ ರಾಶಿಯವರು ನೋಡ್ಬೋದು. ಕೇತು ಪಂಚಮ ಸ್ಥಾನದಲ್ಲಿ ಮಿಶ್ರ ಫಲವನ್ನು ಕೊಡ್ತಾನೆ. ಗುರು ಮೊದಲ 4 ತಿಂಗಳ ಕಾಲ ವಯಸ್ಥಾನದಿಂದ, ಅದಾದ ನಂತರ ನಿಮ್ಮ ರಾಶಿ ಲಗ್ನಕ್ಕೆ ಮೇ 1ನೇ ತಾರೀಕಿನ ನಂತರ ಪ್ರವೇಶ ಮಾಡ್ತಾನೆ. ಸೊ ಗುರು ರಾಶಿ ಪ್ರವೇಶ ಮಾಡೋದ್ರಿಂದ ಕೆಲವೊಂದು ಅನುಕೂಲಗಳು ಮತ್ತು ಕೆಲವೊಂದು ಅನಾನುಕೂಲತೆಗಳು ಕೂಡ ನೋಡ್ಬೋದು. ನೋಡಿ, ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ 2024ರಲ್ಲಿ, ನಿಮ್ಮ ಆದಾಯಗಳಾಗಿರ್ಬೋದು, ಖರ್ಚುಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ಇದಕ್ಕೆ ತಕ್ಕಂಗೆ ನಿಮಗೆ ಹಣಕಾಸಿನ ಹರಿವು ಬರುವಂಥದ್ದಿರುತ್ತೆ. ಸುಮಾರಷ್ಟು ವಿಷಯಗಳಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ದುಡ್ಡಿನಿಂದ ಲಾಭ ಬರುವಂಥದ್ದಾಗಿರ್ಬೋದು, ನಿಮಗೆ ಆಕಸ್ಮಿಕವಾಗಿ ಧನದ ಲಾಭ ಆಗಿರುತ್ತೆ. ನೀವು ದುಡಿದೇ ಬರುವಂತಹ ದುಡ್ಡು ಕಮಿಷನ್ ಮುಖಾಂತರ ಆಗಿರ್ಬೋದು, ಇನ್ಶೂರೆನ್ಸಿಂದ ಆಗಿರ್ಬೋದು, ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಹಿಂದೆ ಮಾಡಿರ್ತೀರಾ, FD ಆಗಿರ್ಬೋದು, ಅದರಿಂದ ಲಾಭ ಬರುವಂಥದ್ದಾಗಿರ್ಬೋದು. ಜೊತೆಗೆ ನಿಮಗೆ ಯಾರು ವಿದೇಶಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಫರ್ಮ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಬ್ಯಾಂಕಿಗಾಗಿರ್ಬೋದು, ಈ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿದ್ದವರಿಗೆ ತುಂಬ ಅದ್ಭುತವಾದಂತಹ ಹಣಕಾಸಿನ ಅನುಕೂಲಗಳನ್ನು ನೋಡುವಂಥದ್ದಿರುತ್ತೆ. ಆದಾಯದ ಮಾರ್ಗಗಳು, ನಾನಾ ರೀತಿಯ ಆದಾಯ ಮಾರ್ಗಗಳು ಮೇವರೆಗೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಯಾವಾಗ ಗುರುವಿನ ಪ್ರವೇಶ ರಾಶಿಗೆ ಪ್ರವೇಶ ಆದಾಗ ಸ್ವಲ್ಪ ಮಟ್ಟಿಗೆ ಆದಾಯದಲ್ಲಿ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಆಕಸ್ಮಿಕವಾಗಿ ಬರುವಂತಹ ದುಡ್ಡು, ನೀವು ದುಡಿದಂತಹ ದುಡ್ಡಿನಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂಥದ್ದು. ವ್ಯಾಪಾರದಲ್ಲಿ 2ನೇ ಹಂತದಲ್ಲಿ ಹಣಕಾಸಿಗೆ ಹೆಚ್ಚಿನ ಒಂದು ಖರ್ಚುಗಳನ್ನು ಮಾಡಿದ ಮೇಲೆ ನಿಮಗೆ ಆದಾಯದ ಲಾಭಗಳನ್ನು ಬರುವಂತಹ ಯೋಗಗಳಿರುತ್ತೆ. ಸುಮಾರಷ್ಟು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆ 2ನೇ ಹಂತದಲ್ಲಿ ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಕೊಟ್ಟ ದುಡ್ಡು ಎದುರಿನ ವ್ಯಕ್ತಿಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಕೊಟ್ಟ ಮೇಲೆ ಅದು ನಿಮಗೆ ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಸಾಲದ ವಿಚಾರ ಆಗಿರ್ಬೋದು, ನೀವು ಹಣಕಾಸಿನ ಹೂಡಿಕೆ ವಿಚಾರದಲ್ಲಿ ಗುರುವಿನ ಬದಲಾವಣೆ ಆದ ನಂತರ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬಡ್ಡಿಗೆ ಕೊಟ್ಟಂತಹ ದುಡ್ಡು ಅತಿ ಶೀಘ್ರವಾಗಿ ಬರದೇ ಇರುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಅದು ನಿಮ್ಮಿಂದ ಕೈಯಿಂದ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ಬರುವಂತಹ ವರ್ಷ ವೃಷಭ ರಾಶಿ ವೃಷಭ ಲಗ್ನದವರು ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ರಾಹು ಲಾಭದಲ್ಲಿದ್ದಾಗ ನಾನಾ ರೀತಿಯ ಒಂದು ಮಾರ್ಗಗಳಿಂದ ದುಡ್ಡು ಕಾಸು ಮಾಡುವಂತಹ ಅವಕಾಶಗಳಿರುತ್ತೆ. ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ನಿಮ್ಮ ವಯಸ್ಸಿಗಿಂತ ದೊಡ್ಡ ವ್ಯಕ್ತಿಗಳಿರ್ತಾರೆ, ಅಂಥವರ ಜೊತೆಗೆ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮಗೆ ಆಮಿಷಗಳಾಗಿರ್ಬೋದು, ಹೆಚ್ಚಿನ ಒಂದು ದುಡ್ಡು ಕಾಸು ಬರುವಂತಹ ಒಂದು ಅವಕಾಶಗಳನ್ನು ತೋರಿಸಿ ಅದರಲ್ಲಿ ವಂಚನೆಗೆ ಈಡಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಒಂದು ನಿರ್ಧಾರ ಹಣಕಾಸಿನ ವಿಚಾರದಲ್ಲಿ ಮಾಡಬೇಕಾದ್ರೂ ಕೂಡ 2 ಸರಿ ಯೋಚನೆ ಆಗಿರ್ಬೋದು, ವಿಷಯವನ್ನು ಸರಿಯಾಗಿ ರಿಸರ್ಚ್ ಮಾಡಿ ಅದರ ಮೇಲೆ ದುಡ್ಡು ಕಾಸು ಹೂಡಿಕೆ ಮಾಡೋದ್ರಿಂದ ಅನುಕೂಲಗಳಾಗುತ್ತೆ. ವೃತ್ತಿಯಿಂದ ಬರುವಂತಹ ಅವಕಾಶಗಳು, ದುಡ್ಡು ಕಾಸು ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ದುಡ್ಡು ಕಾಸು ಬರುತ್ತೆ. ಯಾರು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರ್ತಾರೋ ಮತ್ತು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡ್ತಿರ್ತಾರೋ ಅಂಥವರಿಗೆ ತುಂಬಾ ಉತ್ತಮವಾದಂಥ ಅವಕಾಶಗಳು, ಆದಾಯಗಳು ಇರುತ್ತೆ. ಹೆಚ್ಚಿನ ಶ್ರಮ ಕೂಡ ಇರುತ್ತೆ, ಹೆಚ್ಚಿನ ಜವಾಬ್ದಾರಿ ಕೂಡ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಉತ್ತಮ ಫಲವನ್ನು ನೀವು ಬರುವಂಥ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದು. ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂತಹ ವರ್ಷ ಕೂಡ ಇರುತ್ತೆ. ಈ ಬರುವಂಥ ವರ್ಷಗಳಲ್ಲಿ ಹೆಚ್ಚಿನ ನಿಮ್ಮ ಪ್ರಯತ್ನ, ನಿಮ್ಮ ಸ್ವಂತದ ಒಂದು ಮನೆ ಆಗಿರ್ಬೋದು, ಪ್ಲಾಟ್ ಆಗಿರ್ಬೋದು ಮಾಡುವಂಥ ಅವಕಾಶಗಳು ಕೂಡ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಇರುವಂತಹ ಮನೆಯನ್ನು ಮಹಡಿ ಮನೆ ಕಟ್ಟೋದಾಗಿರ್ಬೋದು, ಮನೆಗೆ ಅಲಂಕಾರ ಮಾಡೋದಾಗಿರ್ಬೋದು, ಮತ್ತು ಇರುವಂತಹ ಮನೆ ಡೆಮೊಲಿಷನ್ ಮಾಡಿ ಕಟ್ಟೋಕ್ಕೆ, ಜೊತೆಗೆ ಕಮರ್ಷಿಯಲ್ ಪ್ರಾಪರ್ಟಿನ ನೀವು ಡೆವಲಪ್ ಮಾಡೋಕ್ಕೆ ಬರುವಂಥ ವರ್ಷದಲ್ಲಿ ಅವಕಾಶಗಳಿರುತ್ತೆ.
ಹೊಸ ಕಾರ್ಯಾರಂಭ, ಹೊಸ ಕಟ್ಟಡ ಕಾರ್ಯಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆದರೂ ಕೂಡ ಹೆಚ್ಚಿನ ಶ್ರಮ ಮತ್ತು ಸ್ವಲ್ಪ ಖರ್ಚಿನ ಮೇಲೆ ನಿಮ್ಮ ಒಂದು ನಿವೇಶನ ರೆಡಿಯಾಗುವಂತಹ ಮತ್ತು ಮನೆ ಕಟ್ಟಡ ರೆಡಿಯಾಗುವಂಥ ಅವಕಾಶಗಳಿರುತ್ತೆ. ಲೋನಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಗುರು ಯಾವಾಗ ನಿಮಗೆ ರಾಶಿ ಪ್ರವೇಶ ಆಗ್ತಾನೆ ಮೇನಲ್ಲಿ, ಆವಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಶ್ಯಕತೆಗಿಂತಲೂ ಹೆಚ್ಚಿಗೆ ದುಡ್ಡು ಕಾಸು ಕೊಟ್ಟು ಖರ್ಚು ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ. ಭೂಮಿ ವಿಚಾರದಲ್ಲಿ ಆಗಿರ್ಬೋದು, ವಾಹನಗಳ ಖರೀದಿ ವಿಚಾರದಲ್ಲಾಗಿರ್ಬೋದು, ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಪ್ಯೂಟ್ಸ್ಗಳನ್ನು ನೋಡುವಂಥದ್ದು 2ನೇ ಹಂತದಲ್ಲಿದೆ. ನೀವು ಯಾವುದೇ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಾಗಿರ್ಬೋದು, ವಾಹನಗಳ ಅದರ ಪೇಪರ್ ವರ್ಕ್ ಆಗಿರ್ಬೋದು, ಅದರ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಲೀಗಲನ್ನು ಕರೆಕ್ಟಾಗಿ ಗಮನಕ್ಕೆ ತಗೊಂಡಾಗ ಮಾತ್ರ ನಿಮಗೆ, ಇಲ್ಲಾಂದರೆ ಸಮಸ್ಯೆಗಳಾಗುವಂಥದ್ದು. ಗುರು ಅಷ್ಟಮಾಧಿಪತಿಯಾಗಿ ನಿಮಗೆ ರಾಶಿ ಸಂಚಾರ ಮಾಡ್ತಿರೋದ್ರಿಂದ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮೇಲೆ ಒತ್ತಡಗಳಿಂದ ನಿಮ್ಮ ಒಂದು ಇರುವಂಥ ಸುಖ ಸೌಕರ್ಯಗಳಲ್ಲಿ ತೊಂದರೆ ತಾಪತ್ರೆಗಳು, ಬೇರೆಯವರ ಅತಿಕ್ರಮಣ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಸುಖ ಸೌಕರ್ಯಗಳ ವಿಚಾರದಲ್ಲಿ ಅನುಕೂಲಗಳು ಕೂಡ ಇದೆ, ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ನೋಡಿ, ನಿಮಗೆ ರಾಶಿಯಿಂದನೇ ಗುರು ಸಂಚಾರ, ಮೇ ನಂತರ ನಿಮಗೆ ಗುರು ರಾಶಿಯಿಂದ ಸಂಚಾರ ಆಗೋದು, ಜೊತೆಗೆ ನಿಮಗೆ ಶನೀಶ್ವರನ ದೃಷ್ಟಿ ಕೂಡ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ದೀರ್ಘಕಾಲದ ವ್ಯಾಧಿಗಳು ಯಾರ್ಯಾರಿಗಿದೆ, ಶುಗರ್ ಆಗಿರ್ಬೋದು, ಕಿಡ್ನಿ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ಯೂರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೆ ಉಲ್ಬಣಗಳಾಗುತ್ತೆ. ಸೊ ಹಾಗಾಗಿ ಈ ಸಂಬಂಧಪಟ್ಟಂತಹ ರೋಗಗಳಿಗೆ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದರೆ ಗುರು ಸಂಚಾರ ರಾಶಿಯಿಂದ ಆದಾಗ ರೋಗದ ತೀವ್ರತೆಗಳಾಗಿರ್ಬೋದು, ಆಸ್ಪತ್ರೆ ಓಡಾಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಸರ್ಜರಿಗಳಾದರೂ ಕೂಡ ಅದರಿಂದ ಲಾಭ ಪಡೆಯುವಂಥದ್ದಿರುತ್ತೆ. ಮಾತ್ರೆಗಳಾಗಿರ್ಬೋದು, ಟ್ರೀಟ್ಮೆಂಟ್ ಸಕಾಲಕ್ಕೆ ಸಿಕ್ಕಿ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ರಾಹು ಲಾಭದಲ್ಲಿದ್ದಾಗ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದಾಗಿರ್ಬೋದು, ಟ್ರೀಟ್ಮೆಂಟು ಫಲಕಾರಿಯಾಗುವಂಥದ್ದು, ಖರ್ಚಿನ ಮೇಲೆ ಹೆಚ್ಚಿನ ಖರ್ಚಿನಿಂದ ಈ ಟ್ರೀಟ್ಮೆಂಟನ್ನು ಫಲಕಾರಿಯಾಗುವಂತಹ ಯೋಗಗಳು ಕೂಡ ನೋಡ್ಬೋದು. ಸೊ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ವೃಷಭ ರಾಶಿ, ವೃಷಭ ಲಗ್ನದವರದು. ಜೊತೆಗೆ ನೋಡಿ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ತುಂಬಾ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ. ವೃತ್ತಿಯಲ್ಲಿ ಬದಲಾವಣೆಗಳನ್ನು ನೋಡುವಂಥದ್ದಾಗಿರ್ಬೋದು, ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿಯಲ್ಲಾಗಿರ್ಬೋದು, ಪ್ರೈವೇಟಲ್ಲಾಗಿರ್ಬೋದು, ಹೆಚ್ಚಿನ ಜವಾಬ್ದಾರಿ ಜೊತೆಗೆ ಸ್ಥಳ ಬದಲಾವಣೆಗಳ ಯೋಗವನ್ನು ಬರುವಂಥ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಮೇ ನಂತರ ನಿಮಗೆ ಯಾರು ಸರ್ಕಾರ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ಇರ್ತಾರೋ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರು ರಾಶಿಯಿಂದ ಸಂಚಾರ ಮಾಡುವಾಗ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳಾಗಿರ್ಬೋದು, ಯಾವುದಾದರೂ ಒಂದು ರೀತಿಯ ಪಿತೂರಿಗೆ ನಿಮ್ಮ ಒಂದು ವೃತ್ತಿ ಬಲಿಯಾಗುವಂಥದ್ದಾಗಿರ್ಬೋದು, ಯಾವುದಾದ್ರೂ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಗೌರ್ಮೆಂಟ್ ಸಂಬಂಧಪಟ್ಟಂತಹ ಏಜೆನ್ಸಿಗಳಿಂದ ತೊಂದರೆ ತಾಪತ್ರೆಗಳಾಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ವ್ಯವಹಾರದಲ್ಲಿ ನೀವು ಅಪವಾದಕ್ಕೆ ಈಡಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಮಾನಹಾನಿ, ತೇಜೋವಧೆ ಮತ್ತು ಪದಚ್ಯುತಿ 2ನೇ ಹಂತದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿಲ್ಲ, ಅಂದರೆ ಜಾಬ್ ಲಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಮಾಡುವಂಥ ವ್ಯವಹಾರಗಳು ಆನೆಸ್ಟಾಗಿ, ಟ್ರಾನ್ಸ್ಪರೆಂಟಾಗಿ ಮಾಡಿದ್ರೆ ಆ ಸಮಸ್ಯೆಗಳಿಂದ ದೂರ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾರು ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಾರೋ, ವಿದೇಶಕ್ಕೆ ಕನೆಕ್ಟೆಡ್ ಆಗಿರ್ತಾರೋ ಅಂಥವ್ರಿಗೆ ವಿದೇಶ ಪ್ರಯಾಣ ಯೋಗಗಳು ಕೂಡ ಇದೆ. ವಿದೇಶದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ. ಒಂದು ಹಂತದಲ್ಲಿ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಸಮುದ್ರಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಯಾರು ಪೆಟ್ರೋಲಿಯಂಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿರ್ತಾರೆ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ 2ನೇ ಹಂತದಲ್ಲಿ. ಜೊತೆಗೆ ನೋಡಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ರಾಶಿಯಿಂದ ಗುರು ಸಂಚಾರ ಮಾಡುವಾಗ ತುಂಬಾ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಅಲ್ಪ ಪ್ರಮಾಣದ ಒಂದು ಪ್ರಯತ್ನ ಆಗಿರ್ಬೋದು, ನಿಮ್ಮ ಸ್ಟಡಿಯಿಂದ ಅದನ್ನು ಎಲ್ಲ ಗೊತ್ತು ಅಂತ ಹೇಳುವಂಥ ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಕೇತು ಪಂಚಮದಲ್ಲಿದ್ದಾಗ ಕುಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನೀವು ಅದನ್ನು ಯಾವುದೇ ಎಕ್ಸಾಮಿನೇಷನ್ ಆಗಿರ್ಬೋದು, ನೀವು ಮಾಡುವಂತಹ ಸ್ಟಡಿ ಆಗಿರ್ಬೋದು, ಅದರ ಮೇಲೆ ಫೋಕಸ್ ಮಾಡಬೇಕು. ಇಲ್ಲಾಂದರೆ ತೊಂದರೆಗಳನ್ನು ನೋಡುವಂಥದ್ದಾಗಿರುತ್ತೆ. ನೀವು ಅಂದುಕೊಂಡಂತಹ ಒಂದು ಪ್ರಗತಿ ಆಗಿರ್ಬೋದು, ಮಾರ್ಕ್ಸ್ ಸ್ಕೋರ್ ಮಾಡದೇ ಇರುವಂಥದ್ದಾಗಿರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಗುರುವಿನ ಸಂಚಾರ ರಾಶಿಯಿಂದ ಆಗುವಾಗ ನೀವು ಮಾಡುವಂತಹ ವಿದ್ಯಾಭ್ಯಾಸ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಅದನ್ನು ಬಿಟ್ಟು ಬೇರೆಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ, ಇಲ್ಲಾಂದರೆ ನಿಮ್ಮ ಮಾನಸಿಕ ಸ್ಥಿತಿ ಆ ಥರ ಡೆವಲಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ತುಂಬ ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಶ್ರಮಪಟ್ಟು ಮಾಡಿದ್ರೆ ತುಂಬ ಕೆಲಸ ಕಾರ್ಯಗಳೆಲ್ಲ ಅನುಕೂಲಗಳಾಗುತ್ತೆ.
ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ಬೋದು, ಇಷ್ಟಪಟ್ಟರ ಜೊತೆಗೆ ಮದುವೆ ಮಾಡಿಕೊಳ್ಳುವಂಥ ವಿಳಂಬಗಳಾಗುತ್ತೆ, ಮದುವೆ ವಿಚಾರಗಳು ಪೋಸ್ಟ್ಪೋನ್ ಆಗುವಂಥದ್ದಾಗಿರ್ಬೋದು, ನೀವು ಅನಿವಾರ್ಯ ಕಾರಣದಿಂದ ದೂರ ಆಗುವಂತಹ ಯೋಗಗಳು ಕೂಡ ವೃಷಭ ರಾಶಿ ವೃಷಭ ಲಗ್ನವರಿಗಿದೆ. ಅದನ್ನು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಲಕ್ ಮೇಲೆ ಡಿಪೆಂಡ್ ಇರೋದಕ್ಕಿಂತ ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಯತ್ನದ ಮೇಲೇ ಹೆಚ್ಚಿನ ಫೋಕಸ್ ಮಾಡಿಕೊಂಡ್ರೆ ಈ ಬರುವಂತಹ ವರ್ಷದಲ್ಲಿ ಅನುಕೂಲಗಳಾಗುವಂತಹ ಯೋಗಗಳಿದೆ. ಜೊತೆಗೆ ಮದುವೆ ವಿಚಾರದಲ್ಲಿ ನೋಡಿ, ನಿಮಗೆ ಮೇ ನಂತರ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಆದರೂ ಕೂಡ ಮದುವೆ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಗೌರವ ನಿಮ್ಮ ಕುಟುಂಬದ ಗೌರವ ಆಗಿರ್ಬೋದು, ಬೇರೆಯವರಿಂದ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಎದುರಿನ ವ್ಯಕ್ತಿನ ಮಾತಿಗಿಂತ ನಿಮ್ಮ ಒಂದು ಕುಲಂಕುಷವಾದ ಪರಿಶೀಲನೆ ಮಾಡಿಕೊಂಡು ಒಂದು ಸಂಬಂಧ ಬೆಳೆಸೋದಾಗಿರ್ಬೋದು, ಹೊಸ ಯಾವುದೇ ಒಂದು ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚಿನ ಅದರ ಬಗ್ಗೆ ಗಮನ ಕೊಟ್ಟರೆ ಅನುಕೂಲ ಆಗುತ್ತೆ. ಹೊಸ ವ್ಯಾಪಾರ, ಹೊಸ ಕಾರ್ಯಾರಂಭ, ಯಾವುದೇ ರೀತಿಯ ಹೊಸ ಪಾರ್ಟ್ನರ್ಶಿಪ್ಪು ನೀವು ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಯಾವುದೊಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅಷ್ಟೊಂದು ಅನುಕೂಲಕರವಾದಂತಹ ಬೆಳವಣಿಗೆ ಎಲ್ಲ ಆಲ್ರೆಡಿ ಯಾರು ಬಿಸ್ನೆಸ್ಸಲ್ಲಿದ್ದಾರೋ ಅಂಥವರು ಇರುವಂತಹ ವ್ಯವಹಾರವನ್ನೇ ಹಾಗೆ ಮುಂದುವರಿಸ್ಕೊಂಡು ಹೋದರೆ ಅವರಿಗೆ ಇದ್ದಿದ್ದರಲ್ಲೇ ಲಾಭ ಬರುವಂಥದ್ದಿರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿದ್ರೆ ಅನುಕೂಲಗಳಿದೆ. ನೀವು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅದನ್ನು ಹೆಚ್ಚಿಗೆ ಹೂಡಿಕೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಲಾಭ ಆಗಿರ್ಬೋದು, ಆದಾಯದ ಮಟ್ಟ ಅಂದ್ಕೊಂಡಂಗೆ ಅಷ್ಟೊಂದು ಬರದೇ ಇರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಶನೈಶ್ವರ ದಶಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಗೌರವ ಆಗಿರ್ಬೋದು, ಸ್ಥಾನಮಾನಗಳಾಗಿರ್ಬೋದು, ನಿಮ್ಮ ಪ್ರತಿಷ್ಠೆ ಆಗಿರ್ಬೋದು ಈ ಬರುವಂತಹ ವರ್ಷದಲ್ಲಿ ಅದ್ಭುತವಾಗಿ ಬೆಳೆಯುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮ ಹೆಸರು, ಕೀರ್ತಿ, ಗೌರವ ಬರುವಂಥದ್ದಿರುತ್ತೆ. ಇದರ ಜೊತೆಗೆ ನೀವು ಒಂದು ಜವಾಬ್ದಾರಿಯುತವಾದಂಥ ಯಾರಾದರೂ ರಾಜಕಾರಣಿಯಲ್ಲಿರ್ಬೋದು, ಯಾರೋ ಸಾಮಾಜಿಕ ಜೀವನದಲ್ಲಿರ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು, ಸೇವಾ ಭಾವನೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ, ಯಾವುದಾದ್ರೂ ಧರ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ತಾರೆ ಅಂಥವ್ರಿಗೂ ಕೂಡ ತುಂಬ ಉತ್ತಮವಾದಂತಹ ಹೆಸರು, ಕೀರ್ತಿ, ಗೌರವ ಬರುವಂತಹ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದೆ. ಆದರೆ ಜವಾಬ್ದಾರಿಯಿಂದ ಬರುತ್ತೆ, ಜೊತೆಗೆ ಹೆಚ್ಚಿನ ಒಂದು ಒತ್ತಡ ಕೂಡ ಇರುತ್ತೆ. ನಿಮ್ಮ ಮಾನ ಮತ್ತು ಗೌರವಕ್ಕೆ ಆವಾಗ ಎಲ್ಲೋ ಒಂದು ರೀತಿಯ ಚಾಲೆಂಜಸ್ ಬರುವಂಥದ್ದು, ಇಲ್ಲಾಂದರೆ ಮಾನಹಾನಿಗಳು, ಒಂದು ಅಪವಾದನೆಗಳು ಬರುವಂಥದ್ದು ಕೂಡ ವೃಷಭ ರಾಶಿ ವೃಷಭ ಲಗ್ನದವರು ಈ ಬರುವಂಥ ವರ್ಷದಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬಾ ಕುಟಿಲ ಬುದ್ಧಿಯನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ರಾಹು ಲಾಭದಲ್ಲಿದ್ದಾಗ ಸಕ್ಸಸ್ಸನ್ನು ಶಾರ್ಟ್ಕಟ್ ರೂಟಿಂದ ತರುವಂತಹ ಒಂದು ಯೋಜನೆಗಳು ಇರಲೇಬೇಕು. ಒಂದೇ ಒಂದು ಮಾರ್ಗದಿಂದ ಸಕ್ಸಸ್ ಬರೋದರಲ್ಲಿ ವಿಳಂಬಗಳಾಗ್ಬೋದು. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳೇ ಮಾಡ್ಕೊಳ್ಳಿ, ಅದರಲ್ಲಿ ಆಲ್ಟರ್ನೇಟ್ ಆಗಿರ್ಬೋದು, ಪ್ಲ್ಯಾನ್ ಬೇರೆ ರೀತಿಯ ಒಂದು ಯೋಜನೆಗಳಾಗಿರ್ಬೋದು, ಅದರ ಮೇಲೆ ವರ್ಕ್ ಮಾಡಿದ್ರೆ ನಿಮಗೆ ಬರುವಂತಹ ವರ್ಷದಲ್ಲಿ ಇರುವಂತಹ ಸಮಸ್ಯೆಗಳಿಂದ ಆಚೆ ಬಂದು ಸಕ್ಸಸ್ ಬರುವಂಥ ಸಾಧ್ಯತೆ ಇರುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಉತ್ತಮ. ಯಾಕಂದರೆ ನಿಮಗೆ ಬೇಡದೇ ಇರೋ ಅಪವಾದಗಳಾಗಿರ್ಬೋದು, ಸಾಲ ತೀರಿಸುವಂಥ ಒತ್ತಡಗಳಾಗಿರ್ಬೋದು, ಹಳೆಯ ಕೇಸ್ಗಳೇನಾದರೂ ಇದ್ದರೆ ನಿಮಗೆ ಅದನ್ನು ಇತ್ಯರ್ಥ ಮಾಡಿಕೊಳ್ಳೇಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಯಾವುದಾದ್ರೂ ಒಂದು ಮ್ಯಾರೇಜ್ ಡಿಸ್ಪ್ಯೂಟ್ ಇದ್ದರೆ ನೀವು ಅದಕ್ಕೆ ಕೋರ್ಟ್ ಕಚೇರಿ ಓಡಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಬರುವಂಥ ವರ್ಷದಲ್ಲಿ. ಹಾಗಾಗಿ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಾಯಿತು, ಸರ್ಕಾರ ಸಂಬಂಧಪಟ್ಟಂಥದ್ದಾಯಿತು, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಮತ್ತು ಓಡಾಟಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು? ಮುಖ್ಯವಾಗಿ ನೀವು ಗುರುವಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಗುರುವಿನ ಬಲ ವೃದ್ಧಿಗೆ ಗುರುವಿನ ಆರಾಧನೆ ಮಾಡೋದಾಗಲಿ, ಈಶ್ವರನ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು. ಜೊತೆಗೆ ಗುರು ದತ್ತಾತ್ರೇಯ ಆರಾಧನೆ ಪ್ರತಿ ಗುರುವಾರ ಕೂಡ ಮಾಡೋದ್ರಿಂದ ಅದ್ಭುತವಾದಂತಹ ಫಲವನ್ನು ನೋಡ್ಬೋದು. ಇದರ ಜೊತೆಗೆ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಪ್ರತಿದಿನ ಮತ್ತು ಬುಧನ ಬಲಿಷ್ಠತೆಯನ್ನು ಮಾಡ್ಕೊಳ್ಳಿ. ಬುಧ ನಿಮಗೆ ಸಾಧ್ಯವಾದರೆ ಪಚ್ಚೆಯನ್ನು ಧಾರಣೆ ಮಾಡಿ ಬೆಳ್ಳಿಯಲ್ಲಿ ಕಿರುಬೆರಳಿಗೆ, ಇದರಿಂದ ನಿಮಗೆ ತುಂಬ ಅದ್ಭುತವಾದಂಥ ಫಲ, ಲಕ್ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲೂ ಕೂಡ ಅವಕಾಶಗಳಾಗಿರ್ಬೋದು, ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.